ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಹೋಗೋದಕ್ಕಿಂತ ಮುಂಚಿತವಾಗಿ ವರ್ಷಿಪ್ನಲ್ಲಿ ಒಂದು ಒಳ್ಳೆಯ ಹಾಡು, ಅಲ್ಲಿಂದ ಕೊರಗಿದಾಗ ಪ್ರೀತಿಯಿಂದ ಹರ್ಷವನ್ನು ತಂದೆಯರು. ಆಮೇಲೆ ವರ್ಷಿಪ್ ಮಾಡ್ತಾ ಇರುವಾಗ ಒಂದು ವರ್ಡ್ ನನಗೆ ಕರ್ತನ ಕೊಡ್ತಿರೋದು. ಎಷ್ಟೋ ಸಾರಿ ನಾವು ಚಿಂತೆಯಿಂದ ನಾವು ಇರುವಾಗ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ನಮಗೆ ಆ ಸಂತೋಷವನ್ನು ಆತನು ಕೊಟ್ಟಿದ್ದಾನೆ. ಲೋಕದಲ್ಲಿ ಬಂದು ಯಾರೋ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಕೊಡಲಿಕ್ಕೆ ಸಾಧ್ಯನ ಸಂತೋಷ? ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ದೇವರ ಸಮ್ಮುಖದಲ್ಲಿ ಬರುವಾಗ ಆ ಚಿಂತೆ, ಎಷ್ಟೇ ಚಿಂತೆಯಿಂದ ಬಂದ್ರೂ ಒಂದು ಹಾಡನ್ನು ಕೇಳಿ ನೋಡ್ರಿ. ಹಾಡನ್ನು ಕೇಳ್ತಾ ಇರುವಾಗಲೇ ಆ ಚಿಂತೆ ಎಲ್ಲೋ ಹೋಗ್ಬಿಟ್ಟಿರೋದು ಅಲ್ವಾ? ಅದಕ್ಕೆ ಫಾದರ್ ಬರ್ಕ್ಮನ್ಸ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರಂತೆ, ನನಗೆ ಚಿಂತೆ ಬರುವಾಗ, ನನಗೆ ಯಾವಾಗಲೂ ಸಮಸ್ಯೆ ಬರುವಾಗ ಸಮಸ್ಯೆನೇ ಏನು ಮಾಡುತ್ತಂತೆ, ಹಾಡು ಕೊಟ್ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಹೇಳ್ರಿ, ಅರ್ಥ ಆಯ್ತಾ ನಿಮಗೆ? ಸಮಸ್ಯೆನೇ ಏನು ಮಾಡುತ್ತೆ ಅಂತಂದರೆ ಆ ಒಂದು ಹಾಡನ್ನು ಕೊಟ್ಬಿಟ್ಟು ಹೋಗುತ್ತದು. ಹಲ್ಲೆಲೂಯ, ಎಷ್ಟು ಇದು ಅಲ್ಲ. ಅದಕ್ಕೆ ಅವ್ರು ಬರ್ದಿರೋದು, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರ್ಷ ತಂದೆ. ಆಮೇಲೆ ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರ್ಷ ತಂದೆ. ಹಲ್ಲೆಲೂಯ. ಬರ್ಕ್ಮನ್ಸ್ ಹಾಡುಗಳೆಲ್ಲ ಏನಂತಂದರೆ ಎಷ್ಟೋ ಸಾರಿ ಅವರು ಒಂಟಿಯಾಗಿ ಬಾಧೆಯಿಂದ ಇರುವಾಗ, ಕಷ್ಟದಿಂದ ಇದ್ದಾಗ ಕರ್ತನವನ್ನು ಆತುಕೊಂಡ್ರು. ಆ ಒಂದು ಇದರಲ್ಲೇ ಅವ್ರು ಏನಂತಂದ್ರೆ ಹಾಡುಗಳನ್ನು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಸಮಸ್ಯೆ ಬರುವಾಗೆಲ್ಲ ನೀವು ಅಂದ್ಕೊಳ್ಬೇಕು, ಸಮಸ್ಯೆ ನನಗೇನೋ ಒಂದು ಪ್ರೆಸೆಂಟ್ ಮಾಡಿ ಹೋಗುತ್ತೆ ಅಂತ. ಆಮೇಲೆ ಹಲ್ಲೆಲೂಯ. ಹೇಳ್ರಿ ಸಮಸ್ಯೆ, ಹೇಳ್ರಿ ಸಮಸ್ಯೆ. ಸಮಸ್ಯೆ ಇಲ್ವಾ ನಿಮಗೆ? ಇದ್ರೆ ಹೇಳ್ರಿ, ಇಲ್ಲದ್ರೆ ಬೇಡ. ಸಮಸ್ಯೆ ನನ್ನೊಳಗೆ ಬಂದರೆ ಅದು ನನಗೆ ಒಂದು ಬಹುಮಾನ ಕೊಟ್ಟು ಹೋಗುತ್ತೆ. ಆಮೇಲೆ ಸಮಸ್ಯೆ ಬರುವಾಗ, ಹೇಳಿ ಸಮಸ್ಯೆ ಬರುವಾಗ ನಾನು ಕೊರಗೋದಿಲ್ಲ. ಯಾಕೆಂದ್ರೆ ಸಮಸ್ಯೆ ಬರುವಾಗ ನನಗೆ ಯಾವುದೋ ಒಂದು ಗಿಫ್ಟ್ ಬರ್ಲಿಕ್ಕಿದೆ. ಹಲ್ಲೆಲೂಯ. ಓಕೆ, ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಕಳೆದ ವಾರ ನಾನು ಧ್ಯಾನಿಸಿದ್ದು ಒಂದು ಪರಲೋಕಕ್ಕೆ ಹೋಗ್ಲಿಕ್ಕೋಸ್ಕರವಾಗಿ ಒಂದು ವಿಮೋಚನೆ ಎಂಬ ಮುದ್ರೆನ ಕರ್ತನಾದ ದೇವರು ನಮಗೆ ಹಾಕಿದ್ದಾರೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಅರ್ಪಿಸೋದ್ರ ಮೂಲಕವಾಗಿ ಯಾವಾಗ ಆತ್ಮವನ್ನು ತಂದೆ ನನ್ನ ಕರಗಳಿಗೆ ಒಪ್ಪಿಸ್ತೇನೆ ಅಂತ ಹೇಳ್ತಾನೋ, ಆಗ ಜೀವ ಬಾಧ್ಯತರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಆತನು ಬರೆಸಿಟ್ಟಿದ್ದಾನೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಲೈಸೆನ್ಸನ್ನು ಕಳೆದುಕೊಂಡ್ರು, ರಕ್ಷಣೆಯನ್ನು ಕಳೆದುಕೊಂಡರು, ಪರಲೋಕದಲ್ಲಿ ಕರ್ತನಾದ ದೇವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಹೆಸರನ್ನು ಜೀವ ಬಾಧ್ಯತರ ಪಟ್ಟಿಯಲ್ಲಿ ಬರೆಸಿಟ್ಟಿದ್ದಾರೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ನಾವು ಪರಲೋಕಕ್ಕೆ ಹೋಗುವಂಥದ್ದು ನಿಶ್ಚಯವಾದದ್ದು, ಅದಕ್ಕೆ ಡೌಟ್ ಅನ್ನುವಂಥದ್ದೇ ಇಲ್ಲ. ಯಾಕೆಂದರೆ ನಮ್ಮ ಆತ್ಮಕ್ಕೆ ಕರ್ತನಾದ ದೇವರು ವಿಮೋಚನೆಯನ್ನು ಕೊಟ್ಟಿದ್ದಾನೆ, ಮುದ್ರೆಯನ್ನು ಹಾಕಿದ್ದಾನೆ. ಈ ಲೋಕದಲ್ಲಿ ಯಾವ ಪಾಪಗಳು, ಯಾವ ರೋಗಗಳಾಗಿರ್ಬೋದು, ಯಾವ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಅಂಧಕಾರದ ಶಕ್ತಿಗಳ ಬಲಗಳಾಗಿರ್ಬೋದು, ಯಾವುದು ನಮ್ಮ ಒಳಗೆ ಹೋಗದ ಹಾಗೆ ಪವಿತ್ರಾತ್ಮನ ಎಂಬ ಮುದ್ರೆಯನ್ನು ಹಾಕಿ ನಮ್ಮ ಆತ್ಮಕ್ಕೆ ಅದನ್ನು ಸೀಲ್ ಹಾಕಿ ಹಾಗೆ ಆಗಿದೆ. ಹಾಗಾಗಿ ನಮಗೆ ಏನಂತಂದರೆ ಶರೀರದಿಂದ ಮಾಡಿದಂಥ ಯಾವ ಕರ್ಮಗಳು ಏನಾಗಲ್ಲ ಅಂತಂದರೆ ನಮ್ಮ ಆತ್ಮದ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಈಗ ಮನೆಗೆ ಬಾಗಿಲನ್ನು ಹಾಕಿ ಬೀಗ ಹಾಕಿದ ಮೇಲೆ ಯಾವುದೋ ಒಂದು ನಾಯಿ ಆಗಿರ್ಬೋದು, ಮನುಷ್ಯರಾದ್ರೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯನಾ? ಒಳಗೆ ಹೋಗ್ಲಿಕ್ಕೆ ಸಾಧ್ಯನಾ? ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ಬೀಗ ಹಾಕಿದೆ. ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಎಲ್ಲಾದರೂ ಹೋಗುವಾಗ ಮನೆ ಹಾಗೆ ಬಿಟ್ಟು ಹೋಗ್ತೀವ? ಇಲ್ಲ. ಹಾಗೆ ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಹೋಗುವಾಗ ನಮ್ಮ ಆತ್ಮ ಮನೆಗೆ ಆತನು ಬೀಗ ಹಾಕಿ ಹೋಗಿದ್ದಾನೆ. ಆಮೇಲೆ ಯಾಕೆ ಮನೆಗೆ ಬೀಗ ಹಾಕೋದು? ಯಾರು ಒಳಗಡೆ ಬರಬಾರ್ದು, ಕಳ್ತನ ಮಾಡಬಾರ್ದು. ಯಾಕಂದರೆ ಅಲ್ಲಿ ಒಳಗಡೆ ಏನಿದೆ? ಶ್ರೇಷ್ಠವಾದದ್ದು ವಸ್ತುಗಳಿದೆ ಅಲ್ವಾ? ಅದೇ ಥರನೇ ರಕ್ಷಣೆ ಅನ್ನೋಂಥದ್ದು ಶ್ರೇಷ್ಠವಾದದ್ದು, ಅದು ನಮ್ಮ ಆತ್ಮದಲ್ಲಿದೆ. ಅದನ್ನು ಯಾರು ಕದಿಬಾರ್ದು ಅಂತ ಹೇಳಿ ದೇವರು ಏನು ಮಾಡಿದ್ದಾನೆ, ಅದಕ್ಕೆ ಬೀಗ ಹಾಕಿ ಮುದ್ರೆಯನ್ನು ಹಾಕಿದ್ದಾನೆ. ಹಲ್ಲೆಲೂಯ. ಓಕೆ, ನಾವು ಇವತ್ತು ಕೇಳುವಂಥ ವಾಕ್ಯ ಬಂದು ಕೀರ್ತನೆ 23:5 ವಚನ. ಕೀರ್ತನೆ 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದ್ದಿ, ನನ್ನ ಪಾತ್ರೆಯು ಮುಂದೆ ಹೊರಸೂಸುತ್ತದೆ. ಸಾಕು. ವೈರಿಗಳ ಮುಂದೆಯೇ ನೀನು ನನಗೋಸ್ಕರವಾಗಿ ಔತಣವನ್ನು ಸಿದ್ಧಪಡಿಸ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಿ. ಹೌದು, ಈ ವಾಕ್ಯದಲ್ಲಿ ನಾವು ನೋಡುವಂಥ ಸಂಗತಿ ಏನಂತಂದರೆ, ನಮಗೋಸ್ಕರವಾಗಿ ನಮ್ಮ ದೇವರು ಒಂದು ಔತಣವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆಮೇಲೆ ಔತಣ ಅನ್ನುವಂಥದ್ದು ಯಾವಾಗ ಏರ್ಪಾಡು ಮಾಡ್ತಾರೆ ಅಂತಂದರೆ, ಒಂದು ಒಳ್ಳೆಯ ಒಂದು ಸಂಗತಿಗಳು ನಡೆದಾಗ,
ಅಲ್ವಾ? ಒಳ್ಳೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಕಾರ್ಯಗಳು ನಡೆದಾಗ, ಇಲ್ಲಾಂದರೆ ಒಂದು ಕೃತಜ್ಞತೆಗಳ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಏನು ಮಾಡ್ತೀವಿ ಅಂತಂದರೆ ನಮ್ಮ ಸಂತೋಷಕ್ಕೋಸ್ಕರವಾಗಿ, ನಮ್ಮ ತೃಪ್ತಿಗೋಸ್ಕರವಾಗಿ ಔತಣವನ್ನು ಸಿದ್ಧಪಡಿಸ್ತೇವೆ. ಹಾಗೆ ಒಂದು ಮದುವೆ ಕಾರ್ಯಕ್ರಮ ನಡೆಯುವಾಗ ಏನಾಗುತ್ತೆ ಅಂತಂದರೆ ಒಂದು ದೊಡ್ಡ ಒಂದು ಔತಣ ಸಿದ್ಧಪಡಿಸ್ತಾರೆ. ಔತಣ ಅನ್ನುವಂಥದ್ದು ಬಂದು ಒಬ್ಬ ಮನುಷ್ಯರನ್ನು ಸಂತೋಷಪಡಿಸುವಂಥದ್ದು, ಮತ್ತು ಅವನಿಗೆ ಏನಂತಂದರೆ ಅವನಿಗೆ ಪ್ರೀತಿಯನ್ನು ತೋರಿಸುವಂಥ ಒಂದು ಸಂಕೇತ ಎಂಬುದಾಗಿಯೂ ಸಹ ನಾವು ನೋಡ್ಬೋದು. ಅಂದರೆ ಒಳ್ಳೆಯ ಕಾರ್ಯಕ್ರಮಗಳು ನಡೀತಿದೆ ಅನ್ನೋದಕ್ಕೋಸ್ಕರವಾಗಿ ಒಂದು ಊಟವನ್ನು ಹಾಕ್ತಿದ್ದಾರೆ. ಇದು ಹೇಗೆ ಅಂತಂದರೆ ವೈರಿಗಳ ಮುಂದೆ ನಿನಗೋಸ್ಕರವಾಗಿ ಔತಣವನ್ನು ಕರ್ತನು ಸಿದ್ಧಪಡಿಸ್ತಾ ಇರುವಂಥದ್ದು. ಆಮೇಲೆ ಇವತ್ತು ನನ್ನ ಮಕ್ಕಳು ವೈರಿಗಳ ಮಧ್ಯದಲ್ಲಿ ಇದ್ದಾರೆ. ಅಂದರೆ ಇವತ್ತು ಹೋರಾಟಗಳ ಮಧ್ಯದಲ್ಲಿ ನನ್ನ ಮಕ್ಕಳಿದ್ದಾರೆ. ಈ ಹೋರಾಟಗಳ ಮಧ್ಯದಲ್ಲಿ ನನ್ನ ಮಕ್ಕಳು ಜಯ ಹೊಂದಬೇಕಂತಂದರೆ ಅವರಿಗೆ ಒಂದು ಪಂಕ್ತಿ ಬೇಕಾಗಿದೆ. ಆಮೇಲೆ ಯಾವುದೋ ಒಂದು ಅನಾರೋಗ್ಯ ಬಂದಿರುತ್ತೆ ಅಂತ ಅಂದ್ಕೊಳ್ಳೋದು, ತುಂಬ ಹುಷಾರಿಲ್ದಲೇ ಇರ್ತಾರೆ, ಸೀರಿಯಸ್ಸಲ್ಲಿ ಇರ್ತಾರೆ. ಆವಾಗ ನಮ್ಮ ಅಪ್ಪ ಅಮ್ಮ ಬಂದು ನಿಮಗೆ ಒಳ್ಳೆ ಅಡುಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಾರಾ? ಯಾಕೆ ಹೇಳಲ್ಲ? ಹಾಂ, ಅಯ್ಯೋ ಹುಷಾರಿಲ್ದಾಗ ಹೋಗಿ ಒಳ್ಳೆ ಅಡುಗೆ ಮಾಡೋಂಥದ್ದಾ ಅಂತ ಕೇಳ್ತಾರೆ ಅಲ್ವಾ? ಮಾಡೋದಿಲ್ಲ. ಅಂದರೆ ದೇವರು ಹೇಳ್ತಾನೆ, ನಿನಗೆ ತುಂಬ ಸೀರಿಯಸ್ ಆಗಿದೆಯಾ, ತುಂಬ ಅನಾರೋಗ್ಯ ಇದೆಯಾ, ನಾನು ನಿನಗೋಸ್ಕರವಾಗಿ ವೈರಿಯ ಮುಂದೆ ಔತಣವನ್ನು ಸಿದ್ಧಪಡಿಸ್ತೇನೆ. ಆಮೇಲೆ ಈ ಔತಣಕ್ಕೂ, ಈ ಲೋಕದ ಔತಣಕ್ಕೂ ಪರಲೋಕದ ಔತಣಕ್ಕೂ ಬಹಳ ವ್ಯತ್ಯಾಸ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವಂಥ ಔತಣ ಸಂತೋಷಕ್ಕೆ ಮಾತ್ರನೇ ಕೊಡಲ್ಪಡುತ್ತೆ. ಏನಂತೆ? ಸಂತೋಷ, ಮನುಷ್ಯನಿಗೆ ಸಂತೋಷ ಹೆಚ್ಚಾದಾಗ ಏನು ಮಾಡ್ತಾನೆ? ಅವನ ಔತಣವನ್ನು ಕೊಡ್ತಾನೆ, ಒಳ್ಳೆ ಭೋಜನ ಸಿದ್ಧಪಡಿಸ್ತಾನೆ. ಆದರೆ ನಮ್ಮ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಒಂದು ಭೋಜನವನ್ನು ಸಿದ್ಧಪಡಿಸಿದ್ದಾನೆ. ಆ ಭೋಜನ ಏನಂತಂದರೆ, ಯಾವಾಗೆಲ್ಲ ನೀನು ಫೀಲಿಂಗಲ್ಲಿ ಇರ್ತೀಯೋ ಆಗೆಲ್ಲ ಒಂದು ಔತಣವನ್ನು ಸಿದ್ಧಪಡಿಸಿದ್ದಾನೆ. ಆಮೇಲೆ ಯಾವಾಗ ನೀನು ನೋವನ್ನು ಅನುಭವಿಸ್ತಾ ಇರ್ತೀಯೋ, ಹೃದಯದಲ್ಲಿ ನೊಂದುಕೊಳ್ತೀಯೋ, ಆಗೆಲ್ಲ ಕರ್ತನೆ ಹೇಳ್ತಾನೆ, ನಾನು ನಿನಗೋಸ್ಕರವಾಗಿ ಒಂದು ಔತಣವನ್ನು ಸಿದ್ಧಪಡಿಸುತ್ತೇನೆ. ಹಲ್ಲೆಲೂಯಾ. ಈ ಔತಣ ಅನ್ನುವಂಥದ್ದು, ಈ ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ಬಂದು ಕರ್ತನು ಸಂತೋಷವಾಗಿ ಇರುವವರಿಗಾಗಿ ಅಲ್ಲ ಇಟ್ಟಿರೋದು. ಏನಂತೆ? ಸಂತೋಷವಾಗಿ ಇರುವವರಿಗೋಸ್ಕರವಾಗಿ ಪರಿಶುದ್ಧ ಪಂಕ್ತಿನೇ ಇಟ್ಟಿಲ್ಲ. ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ಕರ್ತನು ಯಾರಿಗೆ ಇಟ್ಟಿದ್ದಾನೆ ಅಂತಂದರೆ, ನೋವಿನಲ್ಲಿರೋರಿಗೆ, ಬಾಧೆಯಲ್ಲಿರೋರಿಗೆ, ಪಾಪಿಗಳಿಗೆ, ಅನಾರೋಗ್ಯದಲ್ಲಿರೋರಿಗೆ, ಕೊರತೆಯಲ್ಲಿರೋರಿಗೆ ಕರ್ತನು ಏನು ಮಾಡಿದ್ದಾನೆ? ಪರಿಶುದ್ಧ ಪಂಕ್ತಿಯನ್ನು ಇಟ್ಟಿದ್ದಾನೆ. ಆಮೇಲೆ ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ಕರ್ತನು ಯಾರು ಕುಗ್ಗಿ ಹೋಗಿದ್ದಾರೋ, ಯಾರು ದಿಕ್ಕೆಟ್ಟವರಾಗಿದ್ದಾರೋ, ಯಾರು ಕೈ ಬಿಡಲ್ಪಟ್ಟಿದ್ದಾರೋ, ಯಾರಿಗೆ ಪ್ರೀತಿ ಸಿಕ್ಕಿಲ್ಲವೋ ಅವರೆಲ್ಲರಿಗೂ ಸಹ ಕರ್ತನಾದ ದೇವರು ಪರಿಶುದ್ಧ ಪಂಕ್ತಿಯ ಮುಖಾಂತರವಾಗಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿ, ತನ್ನ ಸಮೃದ್ಧಿಯನ್ನು ತೋರ್ಪಡಿಸಿ, ತನ್ನ ಸಮಾಧಾನವನ್ನು ಆತನು ತೋರ್ಪಡಿಸಿ, ಆತನು ತನ್ನ ಔತಣವನ್ನು ಏನು ಮಾಡಿದ್ದಾನೆ ಅಂದರೆ ಅವರೆಲ್ಲರಿಗೂ ಆತನ ಬಹುಮಾನವಾಗಿ ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದು ಒಳ್ಳೆಯ ಔತಣವಾಗಿದೆ. ಆಮೇಲೆ ಇವತ್ತು ಶತ್ರು ನಮಗೆ ವಿರುದ್ಧವಾಗಿ ಎದ್ದೇಳಿ ಅನೇಕ ತಡೆಗಳನ್ನು ಅವನು ತಂದು ಹಾಕ್ತಾ ಇರ್ತಾನೆ ಅಲ್ವಾ? ಶತ್ರು ಏನು ಮಾಡ್ತಾನೆ? ನಾವು ಬೀಳುವುದನ್ನೇ ನೋಡ್ತಾ ಇರ್ತಾನೆ. ಯಾವಾಗ ನಾನು ಬಿದ್ದು ಹೋಗ್ತೇನೋ ಎಂಬುದಾಗಿ ಅವನು ಗಮನಿಸ್ತಾ ಇರ್ತಾನೆ. ಆದರೆ ದೇವರು ಏನು ಮಾಡ್ತಾನೆ ಅಂತಂದರೆ, ನಾನು ಬೀಳದ ಹಾಗೆ ಒಂದು ಪಂಕ್ತಿಯನ್ನು ಆತನು ಏರ್ಪಡಿಸ್ತಾ ಇರ್ತಾನೆ. ಆಮೇಲೆ ಹಾಗಾಗಿ ನಾವು ಒಂದು ತಿಳ್ಕೊಳ್ಬೇಕು, ಪರಿಶುದ್ಧ ಪಂಕ್ತಿಗೆ ಅಲ್ಲಿ ನಾವು ಪಾಲ್ಗೊಳ್ಳುವಾಗ ಕರ್ತನು ನನಗೆ ಏನೋ ಒಂದು ದೊಡ್ಡ ಕಾರ್ಯವನ್ನು ಆತನು ಮಾಡ್ತಾನೆ ಎಂಬಂಥ ನೆನಪಿನೊಟ್ಟಿಗೆ ನಾವು ಇರುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರವಾಗಿ ಔತಣವನ್ನು ನಾನೇನು ಸಿದ್ಧಪಡಿಸ್ತೇನೆ ಎಂಬುದಾಗಿ. ದೇವರಿಗೆ ಒಂದೇ ಆಸೆ, ನನ್ನ ಮಕ್ಕಳು ನೋವಿನಲ್ಲಿರುವಾಗ ನಾನು ಅವರಿಗೆ ಔತಣವನ್ನು ಸಿದ್ಧಪಡಿಸ್ಬೇಕು ಎಂಬುದಾಗಿ. ಆಮೇಲೆ ಈಗ ಮಕ್ಕಳು ಬಂದು ತುಂಬ ಬೇಸರಿಕೆ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ಳೋಣ. ಅವ್ರು ಬಂದು ನಮ್ಮ ಮಕ್ಕಳು ಬಂದು ಏನಾದರೂ ಬೇಸರಿಕೆಯಲ್ಲಿ ಇದ್ದಾಗ ನಾವೇನು ಮಾಡ್ತೇವೆ? ಅವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಯಾವುದಾದ್ರು ಒಂದು ಒಳ್ಳೆಯ ಅಡುಗೆನೇ ಮಾಡ್ತೇವೆ ಅಲ್ವಾ? ಅದೇ ಥರನೇ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಅಂದರೆ, ನಮ್ಮನ್ನು ಈ ಲೋಕದಲ್ಲಿ ನಾವು ಬೇಸರಿಕೆ ಮಾಡಿಕೊಳ್ಳದೆ ನಾವು ಸಂತೋಷವಾಗಿರಬೇಕು ಅಂತೇಳಿ ಒಂದು ಔತಣವನ್ನು ಏನು ಮಾಡಿದ್ದಾನೆ ಅದನ್ನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವ ಬೇಸರಿಕೆಯಿಂದಲೂ ನೀವು ಬಂದಿರೋದಾದ್ರೂ ಕರ್ತನೆ ಹೇಳ್ತಾನೆ, ನಿಮ್ಮ ಬೇಸರಿಕೆನ ಓಡಿಸಲಿಕ್ಕೋಸ್ಕರವಾಗಿ, ಅದನ್ನು ಇಲ್ಲದಂತೆ ಮಾಡಲಿಕ್ಕೋಸ್ಕರವಾಗಿ ಪರಿಶುದ್ಧ ಪಂಕ್ತಿಯನ್ನು ನಾನು ಏರ್ಪಡಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಇದೇ ಏನಂತಂದರೆ, ವೈರಿಗಳ ಮುಂದೆಯೇ ನೀ ನನಗೆ ಔತಣವನ್ನು ಸಿದ್ಧಪಡಿಸಿದ್ದೆ ಎಂಬುದಾಗಿ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಓಕೆ, 1 ಸಮುವೇಲ 16ನೇ ಅಧ್ಯಾಯ 12ನೇ ವಚನ ನಾವು ಓದ್ಕೊಳ್ಳೋಣ. 1 ಸಮುವೇಲ 16:12.
ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಇಲ್ಲಿ ನಾವು ನೋಡ್ತೇವೆ, ಸಮುವೇಲನು ಬಂದು ಒಂದು ಔತಣವನ್ನು ಸಿದ್ಧಪಡಿಸ್ತಿದ್ದಾನೆ. ಎಲ್ಲಿ? ಈಶಾಯನ ಮನೆಯಲ್ಲಿ. ಯಜ್ಞವನ್ನು ಏನು ಮಾಡಬೇಕು? ಯೆಹೋವ ದೇವರು ಹೇಳಿದ್ರು, ಯಜ್ಞವನ್ನು ಏನು ಮಾಡಬೇಕು? ನೀನು ಸಮರ್ಪಿಸಬೇಕು. ಎಲ್ಲಿಂದ? ಈಶಾಯನ ಮನೆಯಲ್ಲಿ. ಅಲ್ಲಿ ಹೋಗಿ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈಶಾಯನ ಮಗನಾಗಿದ್ದಾನೆ, ಅವನನ್ನು ಏನು ಮಾಡಬೇಕು? ನೀನು ಅಭಿಷೇಕಿಸಬೇಕು ಅಂತ ಹೇಳಿದಾಗ ಸಮುವೇಲನು ಏನು ಮಾಡ್ತಾನೆ? ಅವನು ಹೊರಟು ಹೋಗಿ ಈಶಾಯನ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಈಗ ಒಂದು ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ. ಈಗ ನಾನು ಒಂದು ಪಿಕ್ಚರ್ ಹಾಕಿ ನಿಮ್ಗೆ ಹೇಳ್ತೇನೆ, ಓಕೆನಾ? ನೀವೇನು ಬೈಬಲ್ ಅಧ್ಯಾಯ ಮಾಡಬೇಡ್ರಿ, ವಾರ ಎಲ್ಲ ನಿಮಗೆ ಬೈಬಲ್ ಸ್ಟಡಿ ಇರುತ್ತೆ, ಓಕೆ? ನೀವು ಮನೆ ಮಾಡ್ಕೊಳ್ರಿ ಅಂತ. ಇಲ್ಲಿ ಸಮುವೇಲನು ಬಂದಿದ್ದಾನೆ ಈಶಾಯನ ಮನೆಗೆ. ಔತಣನ ಸಿದ್ಧಪಡಿಸಿದ್ದಾರೆ ಮನೆಯಲ್ಲಿ. ಔತಣನ ಸಿದ್ಧಪಡಿಸಿದಾಗ ಮನೆಯಲ್ಲೇ ಫಂಕ್ಷನ್ ನಡೀತಿರೋದು. 7 ಮಂದಿ ಮಕ್ಕಳಿದ್ದಾರೆ. 7 ಮಂದಿ ಮಕ್ಕಳಲ್ಲಿ ಒಬ್ಬ ಇಲ್ಲ. ಆದರೆ ಆ ತಂದೆಗೆ ಗೊತ್ತಿಲ್ವಾ, ಮನೇಲಿ ಫಂಕ್ಷನ್ ನಡೀತಾ ಇದೆ, ನನ್ನ ಮಕ್ಕಳನ್ನ ಎಲ್ಲರನ್ನೂ ಕರಿಬೇಕು ಎಂಬುದಾಗಿ ತಂದೆಗೆ ಜ್ಞಾನ ಇರಬೇಕಲ್ವ? ಈಗ ನಾವೇ ಅಂದ್ಕೊಳ್ರಿ, ಒಂದು ಮನೇಲಿ ಫಂಕ್ಷನ್ ಅಂದರೆ ಇಲ್ಲ ನಮ್ಮ ಮಕ್ಕಳನ್ನ ಬಿಟ್ಟು ನಾವು ಏನಾದರೂ ಮಾಡಲಿಕ್ಕೆ ಆಗುತ್ತಾ? ಒಂದು ದೊಡ್ಡ ಒಂದು ಔತಣವನ್ನು ಸಿದ್ಧಪಡಿಸ್ತೇವೆ ಅಂತಂದರೆ ನಮ್ಮ ಮಕ್ಕಳನ್ನ ಬಿಟ್ಟು ನಾವು ಮಾಡ್ತಾ ಇದ್ರೆ ಏನನ್ಸುತ್ತೆ? ಬೇಸರಿಕೆ ಆಗುತ್ತೆ. ಅಯ್ಯೋ ನನ್ನ ಮಗ ಇಲ್ವಲ್ಲ, ಇಷ್ಟು ದೊಡ್ಡ ಫಂಕ್ಷನ್ ಮಾಡುವಾಗ ನನ್ನ ಮಗ ಇಲ್ವಲ್ಲ, ಆ ರೀತಿಯಾಗಿ ಅನಿಸುತ್ತೆ ಅಲ್ವಾ? ಆದರೆ ಈಶಾಯನಿಗೆ ಯಾಕೆ ಅನ್ನಿಸ್ಲಿಲ್ಲ? 7 ಜನ ಮಕ್ಕಳಿದ್ದಾರೆ ಅಲ್ವಾ? 7 ಜನ ಮಕ್ಕಳು ಇದ್ದಾರೆ, ಒಬ್ಬ ಮಾತ್ರ ಅಡವಿಗೆ ಹೋಗಿದ್ದಾನೆ. ಆದರೆ ಇವನು ಹೇಳಿ ಕಳಿಸ್ಬೋದಿತ್ತು, ಸಮುವೇಲನು ಬಂದಿದ್ದಾನೆ, ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾನೆ, ನನ್ನ ಕೊನೆಯ ಮಗ ಅಡವಿಯಲ್ಲಿದ್ದಾನೆ, ಅವನನ್ನು ಕರ್ಕೊಂಡು ಬಂದ್ರೆ ಅಂತ ಹೇಳಿ ಕಳಿಸ್ಬೋದಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಸಮುವೇಲನು ಏನು ಮಾಡ್ತಿದ್ದಾನೆ? ನಿನ್ನ ಮಕ್ಕಳೆಲ್ಲರನ್ನ ಏನು ಮಾಡು, ಔತಣ ಭೋಜನಕ್ಕೆ ಬರಮಾಡು, ನಾನು ಅವ್ರನ್ನ ಅಭಿಷೇಕಿಸಬೇಕು ಅಂತ ಹೇಳಿದಾಗ ಅವನೇನು ಮಾಡ್ತಿದ್ದಾನೆ? ಮೊದಲನೇ ಮಗನನ್ನು ಕರ್ಕೊಂಬರ್ತಾನೆ, 2ನೇ ಮಗನನ್ನು ಕರ್ಕೊಂಬರ್ತಾನೆ, 3, 4 ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ದೇವರು ಮಾತ್ರ ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ನಾನು ಇವರನ್ನು ಏನು ಮಾಡಿಲ್ಲ, ಅಭಿಷೇಕಿಸಿಲ್ಲ, ನಾನು ಇವರನ್ನು ಅಭಿಷೇಕಿಸಿಲ್ಲ, ನಾನು ಮನುಷ್ಯರಾಗಿ ಮುಖ ನೋಡಲ್ಲ. ಅಂದರೆ ಎಲ್ಲರೂ ಏನಾಗಿದ್ದಾರೆ? ಚೆನ್ನಾಗೇ ಇದ್ದಾರೆ, ಸೌಂದರ್ಯವುಳ್ಳವರಾಗಿದ್ದಾರೆ. ಆದರೆ ದೇವರು ಹೇಳ್ತಿದ್ದಾನೆ, ಇವರು ಯಾರನ್ನು ನಾನು ಅಭಿಷೇಕಿಸಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇನಾಯಿತು ಅಂತಂದರೆ ಎಲ್ಲರನ್ನ ದೇವರು ಏನು ಮಾಡ್ತಿದ್ದಾರೆ ಅಂದರೆ ಇವರಲ್ಲ ಅಂತ ಹೇಳಿ ಇದು ಮಾಡುವಾಗ ಸಮುವೇಲನು ಕೇಳ್ತಾನೆ, ನಿನ್ನ ಮಕ್ಕಳು ಇಷ್ಟೇನಾ ಅಂತ ಕೇಳಿದಾಗ, ಇಲ್ಲ ಒಬ್ಬ ಇದ್ದಾನೆ, ಅವನ ಅಡವಿಯಲ್ಲಿ ಕುರಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ದಾವೀದನ ಮನಸ್ಸಿಗೆ ಬಹಳ ನೋವಾಗಿರುತ್ತೆ. ಮನೆಯಲ್ಲಿ ಬಂದು 6 ಮಕ್ಕಳು ಔತಣಕ್ಕೆ ಸಿದ್ಧವಾಗಿ ಕೂತಿದ್ದಾರೆ, ಶ್ರೇಷ್ಠವಾದಂಥ ವಸ್ತ್ರಗಳನ್ನು ಧರಿಸಿದ್ದಾರೆ. ಇವನು ಮಾತ್ರ ಒಬ್ಬ ಕುರಿ ಕಾಯುವನಾಗಿ ಕುರಿ ವೇಷದಲ್ಲಿ ಇದ್ದು, ಅಂದರೆ ಕುರಿ ವೇಷವನ್ನ, ಅಂದರೆ ಕುರುಬನ ಒಂದು ವೇಷವನ್ನು ಧರಿಸಿಕೊಂಡು ಅವನೇನು ಮಾಡಿದ್ದಾನೆ? ಅಡವಿಯಲ್ಲಿ ಇದ್ದಾನೆ. ಅಡವಿಯಲ್ಲಿ ಇರುವಾಗ ಅವನ ವೇಷಧಾರಣೆ ಹೇಗಿರೋದು ಅಲ್ವಾ? ಎಲ್ಲರೂ ಏನಂತಂದರೆ ಒಂದು ಫಂಕ್ಷನ್ಗೆ ಬರುವಾಗ ಎಲ್ಲ ಏನಂತಂದರೆ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಈಗ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ ಅಂತಂದರೆ ಈ 6 ಮಕ್ಕಳು ರೆಡಿಯಾಗಿದ್ದಾರೆ. ಆದರೆ ದಾವೀದನಿಗೆ ಮಾತ್ರ ಯಾವ ಸಿದ್ಧತೆ ಇರಲಿಲ್ಲ. ಸಿದ್ಧವಾದವರೆಲ್ಲ ಬಂದು ನಿಂತರು, ದೇವರು ರಿಜೆಕ್ಟ್ ಮಾಡಿದ್ರು. ಸಿದ್ಧವಾಗದೇ ಇರುವವನು ಏನಾಗಿದ್ದಾನೆ? ಅಡವಿಯಲ್ಲಿ ಇದ್ದಾನೆ. ಆಗ ಸಮುವೇಲನು ಹೇಳ್ತಾನೆ, ನಿನ್ನ ಮಗನನ್ನು ಕರೆಸು, ಅವನಿಲ್ಲದೆ ಔತಣ ಪಂಕ್ತಿಯಲ್ಲಿ ನಾನು ಕೂರುವುದೇ ಇಲ್ಲ. ಕರಗಳನ್ನ ತಟ್ರಿ. ಹಲ್ಲೆಲೂಯ. ಈ ವಾಕ್ಯ ಹೇಳ್ತಿದ್ದೆ, ಕೊನೆಯ ಹುಡುಗ ಬರುವವರೆಗೂ ನಾನು ಭೋಜನವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯ. ಹಾಗಾದರೆ ದೇವರು ಯಾರನ್ನು ನೇಮಿಸಿದ್ದಾರೋ ಅವರು ಬರುವವರೆಗೂ ಆತನು ಊಟವನ್ನು ಮಾಡುವುದೇ ಇಲ್ಲ. ಹಲ್ಲೆಲೂಯ. ಆತನು ಹೇಳಿದರೆ, ಒಂದು ಕಡೆ ಏನು ಹೇಳ್ತಾನೆ ಅಂತಂದರೆ, ನಾನು ಪುನಃ ಈಗ ರಿಜೆಕ್ಟ್ ಆಗಿರ್ತಾರಲ್ಲ, ಎಷ್ಟೋ ಜನ ರಿಜೆಕ್ಟ್ ಆಗಿದ್ದಾರೆ. ಈಗ ಸೆಲೆಕ್ಟೆಡ್ ಮಂದಿ ಮಾತ್ರ 12 ಮಂದಿ ಬಂದಿದ್ರು, ಅರ್ಥ ಆಯ್ತಾ? ಸೆಲೆಕ್ಟ್ ಆಗಿರೋರು ಮಾತ್ರ 12 ಜನ ಬಂದಿದ್ರು. ಈಗ ಇನ್ನೂ ಸೆಲೆಕ್ಟ್ ಆಗ್ತಾ ಇದ್ದರು, ಸಿದ್ಧತೆ ಇಲ್ದಿದ್ದರು ಹೊರಗಡೆ ಇದ್ದರು. ಈಗ ದೇವ್ರು ಹೇಳ್ತಿದ್ದಾರೆ, ಪುನಃ ನಮ್ಮ ತಂದೆಯ ರಾಜ್ಯದಲ್ಲೇ ನಾನು ನಿಮ್ಮ ಒಟ್ಟಿಗೆ ಕೂತ್ಕೊಳ್ತೀನಿ ಅಂತ ಹೇಳ್ತಿರೋದು. ಅಲ್ಲಿವರೆಗೂ ಏನಂತಂದ್ರೆ ಇಲ್ಲ ಅವಕಾಶ. ಹಾಗಾದರೆ ಸೆಲೆಕ್ಟ್ ಆಗದೇ ಇದ್ದವ್ರು ಇದ್ದಾರೆ, ಅವರೆಲ್ಲರೂ ಒಂದಿನ ಬರ್ತಾರೆ ಪರಲೋಕಕ್ಕೆ. ಅಲ್ಲಿ ಒಂದು ಔತಣ, ಯಜ್ಞದ ಕುರಿಯಾದತನ ವಿವಾಹ ನಡೀಲಿಕ್ಕಿದೆ, ಅಲ್ಲಿ ಒಂದು ಔತಣ ಸಿದ್ಧವಾಗ್ಲಿಕ್ಕಿದೆ. ಆ ಔತಣದಲ್ಲಿ ನಾನು ನಿಮ್ಮೆಲ್ಲರ ಸಂಗಡ ಊಟ ಮಾಡ್ತೇನೆ. ಆಮೇಲೆ ಈಗ 12 ಜನ ಶಿಷ್ಯರೊಟ್ಟಿಗೆ ಮಾತ್ರನೇ ನಾನು ಭೋಜನ ಮಾಡ್ತಾ ಇದ್ದೇನೆ. ಆದರೆ ಒಂದು ದಿನ ಬರುತ್ತೆ,
ಆಗ ನಾ ಸಿದ್ಧವಾಗದೆ ಇರುವಂಥ ಎಲ್ಲರೊಟ್ಟಿಗೂ ಸಹ ನಾನು ಊಟ ಮಾಡ್ತೇನೆ ಎಂಬುದು. ಹಲ್ಲೆಲೂಯಾ. ಅಲ್ಲಿವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳ್ತೀನಿ. ಆಮೇಲೆ ಪುನರುತ್ಥಾನಗೊಂಡ ನಂತರ ಯೇಸು ಪಸ್ಕದ ಭೋಜನವನ್ನು ಆತನು ಮಾಡಲಿಲ್ಲ. ಯಾಕೆ ಅಂತಂದರೆ ಆತನು ಹೇಳ್ಬಿಟ್ಟ, ನಾನು ಏನಂತಂದರೆ ಪರಲೋಕಕ್ಕೆ ಹೋದ ಮೇಲೆ ವಿವಾಹದಲ್ಲಿ ಏನು ಮಾಡ್ತೇನೆ, ವಿವಾಹದ ಔತಣದಲ್ಲಿ ನಾನು ಏನು ಮಾಡ್ತೇನೆ, ಊಟವನ್ನು ಮಾಡ್ತೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಯೇಸುವಿನೊಂದಿಗೆ ಕರ್ತನ ಭೋಜನವನ್ನು ಸ್ವೀಕರಿಸುವಂಥ ಒಂದು ಔತಣ ಪರಲೋಕದಲ್ಲಿ ನಮಗಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಸಿದ್ಧವಾಗ್ತಾ ಇದ್ದೇವೆ. ಇಲ್ಲ, ಅದಕ್ಕೆ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲ ಅವನು ಬರುವವರೆಗೂ ಅಂದರೆ ಸಿದ್ಧವಾಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ಬರುವವರೆಗೂ ಸಮಯದಲ್ಲಿ ಈಶಾಯಿನ ಈ ರೀತಿಯಾಗಿ ಹೇಳಿರ್ತಾನೆ, ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನೀನು ಬಂದು ಸುಮಾರು ಟೈಮ್ ಆಗಿಬಿಟ್ಟಿದೆ, ನನ್ನ ಮಗ ಇನ್ನು ಅಡವಿಯಿಂದ ಬರಬೇಕು, ಅವನು ಕೈಕಾಲು ತೊಳ್ಕೊಳ್ಬೇಕು, ಸ್ನಾನ ಮಾಡಬೇಕು, ಬಟ್ಟೆ ಹಾಕಬೇಕು, ಅವ್ನು ಸಿದ್ಧತೆ ಆಗಬೇಕು, ಅಲ್ಲಿವರೆಗೂ ಟೈಮ್ ಆಗಿಬಿಡುತ್ತೆ, ಭೋಜನ ಸಿದ್ಧವಾಗಿದೆ, ಊಟ ಮಾಡೋ ಅಂತ ಹೇಳಿರ್ತಾನೆ. ಆದರೆ ಹಂಗೆಲ್ಲ ಹೇಳಿದಾಗ್ಲೂ ಸರಿ ಅವನೇನು ಮಾಡಲಿಲ್ಲ ಅಂತಂದರೆ ಅದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲ, ಅವನು ಬರುವವರೆಗೂ ನಾನು ಏನು ಮಾಡ್ತೇನೆ, ವೆಯ್ಟ್ ಮಾಡಿ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧ ಪಂಕ್ತಿ ನಿಮಗೋಸ್ಕರವಾಗಿ ಕಾಯ್ತಾ ಇದೆ. ಹಲ್ಲೆಲೂಯಾ. ಸಿದ್ಧವಾಗದೆ ಹೊರಗೆ ಕುಳಿತಿರುವಂಥ ನಾನು ಪಾಪಿ ಅಂತ ಅಲ್ವಾ, ನಾನು ಪರಿಶುದ್ಧ ಪಂಕ್ತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ನಾನು ಅರ್ಹತೆ ಇಲ್ಲದವನು, ನಾನು ವ್ಯಭಿಚಾರಿ ಅಂತ ಹೇಳಿ, ಅಂದರೆ ನಮ್ಮ ಗಂಡ ಹೆಂಡತಿರ ಮಧ್ಯದಲ್ಲಿ ಸಮಾಧಾನ ಇಲ್ಲದೆ ಇದ್ದೇವೆ, ಹೇಗೆ ನಾವು ಪರಿಶುದ್ಧ ಪಂಕ್ತಿಯನ್ನು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಅಂತೆಲ್ಲ ಹೇಳಿ ನಾವು ಹೊರಗೆ ಕುಳಿತಿರೋದಾದರೆ ಕರ್ತನೆ ಹೇಳ್ತಾನೆ, ಸಿದ್ಧವಾಗದೇ ಇರುವಂಥ ನೀನು ಬರುವವರೆಗೂ ನಾನು ಈ ಔತಣವನ್ನು ಇಟ್ಟುಕೊಂಡು ಕಾಯ್ತಾ ಇದ್ದೇನೆ. ಹಲ್ಲೆಲೂಯಾ. ಹೇಗೆ ದಾವೀದ ಬರುವವರೆಗೂ ಸಮಯದ ಔತಣವನ್ನು ಇಟ್ಟು ಕಾಯ್ತಾನೆ. ಆಮೇಲೆ ಇವತ್ತು ಪರಿಶುದ್ಧ ಪಂಕ್ತಿ ಪ್ರತಿ ವಾರ ಸಭೆಯಲ್ಲಿ ನಿಮಗೋಸ್ಕರವಾಗಿ ಕಾಯ್ತಾ ಇದೆ. ಹಲ್ಲೆಲೂಯಾ. ಬರದಲ್ಲೇ ಮನೇಲಿದ್ದರೆ ಒಂದು ತಿಳ್ಕೊಳ್ರಿ, ಕರ್ತನ ಶರೀರ ನಿಮಗೋಸ್ಕರವಾಗಿ ಕಾಯ್ತಾನೆ. ಹಲ್ಲೆಲೂಯಾ. ವೆಯ್ಟ್ ಮಾಡ್ತಾ ಇದ್ದೆ, ನೀನು ಇವಾಗ ಬರ್ತೀಯಾ, ನಾಳೆ ಬರ್ತೀಯಾ, ಮುಂದಿನ ವಾರ ಬರ್ತೀಯಾ, ಈ ತಿಂಗಳಾದರೂ ಬಂದು ಕಮ್ಯುನಿಯಲ್ಲಿ ಭಾಗವಹಿಸ್ತೀಯ ಎಂಬುದಾಗಿ ಪರಿಶುದ್ಧ ಪಂಕ್ತಿ ನಿನಗೋಸ್ಕರವಾಗಿ ಕಾಯ್ತಾ ಇದೆ. ಆದರೆ ನಾವೇ ಏನು ಮಾಡ್ತಿದ್ದೇವೆ, ಅನೇಕ ಕಾರಣಗಳನ್ನು ಹೇಳ್ತಾ ಇದ್ದೇವೆ. ಆದರೆ ದೇವರು ಏನಿಲ್ಲದಂಥ ನಮ್ಮನ್ನು ಅಲ್ವಾ, ಎಷ್ಟು ನಾವು ಏನಂತಂದರೆ ಕೊಳೆಯ ವಸ್ತ್ರದ ಹಾಗೆ ಇರುವಂಥ ನಮ್ಮನ್ನು, ಒಬ್ಬ ಕುರುಬನ ವೇಷ ಇರುವಂಥ ನಂತರ ದುರ್ವಾಸನೆ ಇರುತ್ತೆ ಸಹ ಅನ್ನೋದಿಲ್ಲ, ಆದರೂ ಏನು ಮಾಡ್ತಾನೆ, ಸಮಯನ ವೆಯ್ಟ್ ಮಾಡ್ತಾನೆ. ಇವತ್ತು ಯೇಸು ಕ್ರಿಸ್ತನ ಶರೀರ ಯಾರಿಗೋಸ್ಕರವಾಗಿ ಅಂತಂದರೆ ಕ್ಷೇಮವಿರುವವರಿಗಲ್ಲ, ಕ್ಷೇಮವಿಲ್ಲದವರಿಗಾಗೇ. ಹಲ್ಲೆಲೂಯಾ. ಹಾಗಾದರೆ ಅಂಥ ಒಂದು ದೇಹವನ್ನು ನಾವು ಸ್ವೀಕರಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಭೋಜನ ಅನ್ನುವಂಥದ್ದು ದೇವರು ನಮ್ಗೆ ಕೊಟ್ಟಂಥ ಹಕ್ಕು ಇದು. ಏನಂದರೆ ಇದು ನಮ್ಮ ಹಕ್ಕು. ನಾನು ಕಳೆದ ವೀಡಿಯೋದಲ್ಲೆಲ್ಲ ಮಾತಾಡಿದ್ದೇನೆ, ಇಲ್ಲಿಂದ ಹೇಳಿದ್ದೀನಿ. ಕರ್ತನ ಭೋಜನವನ್ನು ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಕೊಟ್ಟಿದ್ದಾನೆ ಅಲ್ವಾ. ಕಾನಾನ ಸ್ತ್ರೀ ಹತ್ರ ಮಾತನಾಡುವಾಗ ಆತನ ಏನು ಹೇಳಿದ, ಇದು ಮಕ್ಕಳು ತಿನ್ನುವಂಥ ರೊಟ್ಟಿ. ಯಾರು ತಿನ್ನುವಂಥ ರೊಟ್ಟಿ? ಮಕ್ಕಳು ತಿನ್ನುವಂಥ ಆಹಾರ. ಹಾಗಾದರೆ ಮಕ್ಕಳಿಗಾಗಿ ಸಿದ್ಧಪಡಿಸಿರುವಂಥ ಆಹಾರ. ನಿಮ್ಮ ಮನೇಲಿ 7 ಜನ ಮಕ್ಕಳಿರ್ತಾರೆ ಅಂತ ಅಂದ್ಕೊಳ್ಳೋಣ. 7 ಜನ ಮಕ್ಕಳಲ್ಲಿ ಒಬ್ಬ ಕೆಟ್ಟವನಾಗಿರ್ತಾನೆ ಅಂದ್ಕೊಳ್ಳೋಣ. ಒಬ್ಬ ಕೆಟ್ಟವನಾಗಿದ್ದರೆ ನೀವು ಒಳ್ಳೆ ಬಿರಿಯಾನಿ ಮನೇಲಿ ಸಿದ್ಧಪಡಿಸಿರ್ತೀರ, 6 ಜನಕ್ಕೆ ಹಾಕ್ಬಿಟ್ಟಿರ್ತೀರ. ಒಬ್ಬ ಕುಡಿತಾನೆ ಅಂತ ಹೇಳಿಬಿಟ್ಟು ಅವನಿಗೆ ಹಾಕೋದಿಲ್ವಾ? ಇಲ್ಲ ಒಬ್ಬ ಪಾಪ ಮಾಡಿದ್ದಾನೆ ಅಂತ ಹಾಕೋದಿಲ್ವಾ? ಯಾಕೆ? ನೀವು ಹಾಕ್ತಿರ ತಾನೆ, ತೆಗೆದಿಟ್ಟೆ ಹಾಕ್ತಿರ ತಾನೆ. ಹಾಗಾದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಆ ರೀತಿಯಾಗಿ ಔತಣವನ್ನು ಸಿದ್ಧಪಡಿಸ್ತೀರಾ ಅಂತಂದರೆ ನಮ್ಮ ಪರಲೋಕದ ತಂದೆ ಆತನ ಪರಿಶುದ್ಧ ಪಂಕ್ತಿಯನ್ನು ತಯಾರು ಮಾಡೋದಿಲ್ವಾ? ಆತನು ಸಿದ್ಧ ಮಾಡೋದಿಲ್ವಾ? ಹಲ್ಲೆಲೂಯಾ. ಅದಕ್ಕೆ ದೇವರು ಹಾಕಿದ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಬಯಸಿರುವಾಗ ನನ್ನ ಶರೀರವನ್ನು ಅವ್ರಿಗಾಗಿ ನಾನು ಕೊಡಬೇಕು ಅಂತ ಬಯಸಿರೋದು ಅದು ಏನಂತಂದರೆ ಅದು ಒಳ್ಳೇದಲ್ವಾ? ಏನಾಗ್ಬಿಟ್ಟಿದೆ ಅಂತಂದರೆ ಪರಿಶುದ್ಧ ಪಂಕ್ತಿನ ನಾಯಕರು ಏನು ಮಾಡ್ತಿದ್ದಾರೆ, ನಿರ್ಣಯಿಸ್ಬಿಡ್ತಿದ್ದಾರೆ ಅಲ್ವಾ. ಇವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬಾರ್ದು, ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು, ಅದು ಯಾರಿಗೂ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು ಅಂತಲ್ಲ. ಏನಂತಂದರೆ RC ಸಭೆಯಲ್ಲೆಲ್ಲ ಏನು ಹೇಳ್ತಾರೆ,
ನಟ್ಕರುಣೆ ಅಲ್ಲ, ನಟ್ಕರಿದವನಿಗೆ ಕರುಣೆಯನ್ನು ಕೊಡುವಂಥದ್ದು. ಏನಂತ ಕಮ್ಮಿನೇನು ಅಂತಂದರೆ ಕರುಣೆಯೇ ಇಲ್ಲ ಅವನಿಗೆ. ಅಂದರೆ ಈ ಲೋಕದಲ್ಲಿ ಅವನಿಗೆ ಕರುಣೆ ತೋರಿಸಲ್ಲ. ಈಗ ಒಬ್ಬ ಪಾಪಿಗೆ ದಯೆ ತೋರಿಸಲ್ಲ, ಒಬ್ಬ ಕುಡಿಕರಿಗೆ ದಯೆ ತೋರಿಸಲ್ಲ, ಒಬ್ಬ ಕಳ್ಳತನ ಮಾಡೋರಿಗೆ ದಯೆ ತೋರಿಸಲ್ಲ ಅಲ್ವಾ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿದವರಿಗೆ ದಯೆ ತೋರಿಸೋದಿಲ್ಲ. ಆದರೆ ಕರುಣೆ ಇಲ್ಲದವನಿಗೆ ಕರುಣೆಯನ್ನು ಕೊಡುವಂಥದ್ದೇ ಏನಂತಂದರೆ ಪರಿಶುದ್ಧ ಪಂಕ್ತಿ. ಅದನ್ನೇ ರೋಮನ್ ಕ್ಯಾಥಲಿಕಲ್ಲಿ ಏನಂತ ನಟ್ಕರುಣೆ. ನಟ್ಕರುಣೆ ಅಂತಂದರೆ ಕರುಣೆ ಇಲ್ಲದವನಿಗೆ ಕರುಣೆಯನ್ನು ಕೊಡುವಂಥದ್ದು. ಹಲ್ಲೆಲೂಯಾ. ಅಂದರೆ ಯಾರು ಏನಂತಂದರೆ ಕಮ್ಮಿನೇನು ಅವರಿಗೆ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಅರ್ಹತೆ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ. ಯಾಕಂದರೆ ಯಾವ ವ್ಯಕ್ತಿನೂ ಸರಿಯೇ ಅವ್ರೇನು ಮಾಡಿಲ್ಲ ಅಂತಂದರೆ ಮನುಷ್ಯರಿಗೋಸ್ಕರವಾಗಿ ಪಾಡುಗಳನ್ನು ಅವ್ರು ಅನುಭವಿಸಿಲ್ಲ. ಅರ್ಥ ಆಯ್ತಲ್ಲ. ಇವತ್ತೇನಂತಂದರೆ ಸಭೆಗಳಲ್ಲಿ ಏನೋ ಇವರೇ ಕಷ್ಟಪಟ್ಟಾಗ ಸೇವಕರೇ ಕಷ್ಟಪಟ್ಬಿಟ್ಟಿದ್ದಾರೆ, ಶಿಲ್ಪೆಯಲ್ಲಿ ಹೋಗಿ ಇವರೇ ಕಷ್ಟಪಟ್ಟು ಏನಂತಂದರೆ ಚಡಿಯೇಟುಗಳನ್ನ ತಿಂದು ಮೊಳೆಯಿಂದ ಜಡಿಯಲ್ಪಟ್ಟವರಾಗಿ ಇವರೇ ಕಷ್ಟಪಟ್ಟಾಗೆ ಏನು ಮಾಡ್ತಾರೆ ಅಂದರೆ ಪ್ರೀಚ್ ಮಾಡ್ತಾ ಇರ್ತಾರೆ. ಹಂಗೆ ಹಿಂಗೆ ನೀನು ತಗೊಂಡ್ಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಕರೆಕ್ಟೇ, ನೀನು ಹೇಳೋದು ಕರೆಕ್ಟೇ, ಇಲ್ಲ ಅಂತಲ್ಲ, ನೀನು ಕಷ್ಟಪಡಲಿಲ್ಲ ಏನ ಯಾರು ಏನಂತಂದರೆ ಪುಲ್ಪಿಟಲ್ಲಿ ನಿಲ್ಲೋಂಥವ್ರು ಯಾರೂ ಸರಿ ಯೇಸುವಿನ ಸ್ಥಾನದಲ್ಲಿ ನಿಂತು ಜನರಿಗಾಗಿ ಪ್ರಾಣವನ್ನು ಯಾರೂ ಅರ್ಪಿಸಿಲ್ಲ. ಅರ್ಪಿಸಿದ ಆತನು ಒಬ್ಬನೇ. ಹಲ್ಲೆಲೂಯ. ಆತನೇ ಹೇಳಿದ್ದಾನೆ ಏನಂತಂದರೆ ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ನನ್ನ ಮಕ್ಕಳಿಗಾಗಿಟ್ಟಂಥ ಆಹಾರ, ಅದನ್ನು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಹಲ್ಲೆಲೂಯ. ಇಲ್ಲಿ ಸಮ್ಮೇಳನ ಹೇಳ್ತಾನೆ, ನೀನು ಬೇಕಾದರೆ ನಿನ್ನ ಮಗನಿಗೆ ಊಟ ಕೊಡದಲ್ಲೇ ನೀವು ಇರ್ಬೋದು, ನೀನು ಬೇಕಾದ್ರೆ ಊಟ ಮಾಡು, ನಾನು ಮಾತ್ರ ಊಟ ಮಾಡೋದು. ಯಾಕಂದರೆ ನಾನು ಅಭಿಷೇಕಿಸಬೇಕಾಗಿರುವಂಥ ಒಬ್ಬ ವ್ಯಕ್ತಿಯವರು ಅವನು ಬರೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ. ಅದಾದಮೇಲೆ ಸಮ್ಮೇಳನ ಹೇಳ್ತಾನೆ. ಹೇಳಿದ ಮೇಲೆ ಈಶಾಯನ ಏನು ಮಾಡ್ತಾನೆ, ಅವ್ರ ಮಗನನ್ನು ಬರೆಸ್ತಾನೆ. ಕರೆ ಕಳಿಸಿದಾಗ ದಾವೀದಲ್ಲಿ ಬಂದು ನಿಲ್ತಾನೆ. ನಿಂತ ಮೇಲೆ ಸಮ್ಮೇಳನ ಅವನಿಗೆ ಏನು ಮಾಡ್ತಾನೆ, ಎಣ್ಣೆ ಹಾಕಿ ಅವನನ್ನು ಅಭಿಷೇಕ ಮಾಡ್ತಾನೆ. ಹಲ್ಲೆಲೂಯ. ಅಭಿಷೇಕ ಮಾಡುವಾಗ ಎಣ್ಣೆ ಅನ್ನುವಂಥದ್ದು ಏನಂತಂದ್ರೆ ಅಭಿಷೇಕಕ್ಕೆ ಸಾದೃಶ್ಯವಾಗಿದೆ ಅಲ್ವಾ. ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ಏನಂತಂದರೆ ನೀನು ಎಲ್ಲೇ ಇದ್ದರೂ ಅಂದರೆ ನಾನು ಸಿದ್ಧವಾಗಿ ಬರ್ತೇನೆ ಅಂತೇಳ, ನಾನು ಇನ್ನೂ ಸಿದ್ಧವಾಗಿಲ್ಲ, ಸ್ನಾನ ಮಾಡಿಲ್ಲ, ನಾನೇನಂತಂದರೆ ಮೈಂಡಲ್ಲಿ ನಾನು ಇನ್ನೂ ಸಿದ್ಧ ಆಗಿಲ್ಲ, ನಾನು ಇನ್ನೂ ಏನಂತಂದರೆ ಯಾವ್ದು ಪ್ರಿಪ್ರೇಷನ್ ಮಾಡಿಲ್ಲ, ಆ ರೀತಿಗೆಲ್ಲ ಇರ್ತೀಯಲ್ಲ. ಅದಕ್ಕೆ ಕರ್ತನೆ ಹೇಳ್ತಾನೆ, ನೀನು ಆ ರೀತಿಗೆಲ್ಲ ಮೈಂಡ್ ಇಟ್ಕೊಂಡಿದ್ದೀಯಲ್ಲ, ಸಿದ್ಧತೆ ಇಲ್ಲದೆ ಇರುವಂಥ ನಿನಗೂ ನಾನು ಸಿದ್ಧಪಡಿಸಿದ್ದೇನೆ. ಹಲ್ಲೆಲೂಯ. ನೀನು ಬಂದರೆ ಸಾಕು. ಆತನ ಏನು ಮಾಡ್ತಾನೆ, ತನ್ನ ಕೊಂಬಲ್ಲಿರುವಂಥ ಎಣ್ಣೆಯನ್ನು ಆತನ ಏನು ಮಾಡ್ತಾನೆ, ಹಾಕ್ತಾನೆ. ಹಲ್ಲೆಲೂಯ. ಹಾಗಾದರೆ ಅರ್ಥ ಏನಂತಂದರೆ ಆ ಎಣ್ಣೆ ಯಾಕೆ ಹಾಕಿದ್ರು ಅಂತಂದರೆ ಕ್ರಮವಿಲ್ಲದನ್ನು ಕ್ರಮಪಡಿಸ್ಲಿಕ್ಕೋಸ್ಕರವಾಗಿ. ಆಮೇಲೆ ಎಣ್ಣೆ ಅನ್ನುವಂಥದ್ದು ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ಪರಿಶುದ್ಧಾತ್ಮನ ಎಣ್ಣೆ ಯಾವಾಗ ಒಬ್ಬ ವ್ಯಕ್ತಿಯ ಮೇಲೆ ಸುರಿಸಲ್ಪಡುತ್ತೋ ಆಗ ಅವನ ಶರೀರದಲ್ಲಿ, ಅವನ ಒಂದು ಮನಸ್ಸಿನಲ್ಲಿ ಎಲ್ಲಿ ಕ್ರಮವಿಲ್ಲವೋ ಅದೆಲ್ಲವನ್ನು ಕ್ರಮಪಡಿಸುವಂಥ ಸಾಮರ್ಥ್ಯ ಒಂದು ಅಭಿಷೇಕಕ್ಕೆ ಇದೆ. ಚೆನ್ನಾಗಿ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಔತಣವನ್ನು ಸಮ್ಮೇಳನ ಸಿದ್ಧಪಡಿಸಿದ್ದಾನೆ. ಸಿದ್ಧವಿಲ್ಲದವನು ಏನಾಗ್ತಿದ್ದಾನೆ, ಬಂದಿದ್ದಾನೆ ಔತಣಕ್ಕೆ, ಅವನನ್ನು ಸಿದ್ಧಪಡಿಸ್ಬೇಕು, ತೈಲವನ್ನು ಅವನ ಮೇಲೆ ಹಾಕ್ತಾ ಇದ್ದಾನೆ. ಆಮೇಲೆ ಹಾಗಾದರೆ ನೀವು ಸಿದ್ಧತೆ ಇಲ್ಲದೆ ಒಂದು ವೇಳೆ ಆರಾಧನೆಗೆ ಒಂದು ವೇಳೆ ಹಾಗೆ ಬಂದು ಕುಳಿತುಕೊಂಡ್ರು, ಆರಾಧಿಸುವಾಗ ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮ ಮೇಲೆ ತೈಲದ ಹಾಗೆ ಸುರಿಸಲ್ಪಡುತ್ತೆ. ಸುರಿಸಲ್ಪಟ್ಟ ನಂತರನೇ ನೀವು ಔತಣಕ್ಕೆ ಸಿದ್ಧವಾಗುವಂಥವರಾಗಿರ್ತೀರ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ಏನು ಅರ್ಥ ಆಯಿತು? ಓಕೆ. ಇಲ್ಲಿ ಅಭಿಷೇಕದ ಎಣ್ಣೆಯನ್ನು ದಾವೀದನ ಮೇಲೆ ಹಾಕ್ತಾ ಇದ್ದಾನೆ. ಹಾಕುವಾಗ ದಾವೀದನಿಗೆ ಏನಾಯಿತು ಅಂತಂದರೆ ಸಿದ್ಧತೆಯನ್ನು ಆಲ್ರೆಡಿ ಆ ಎಣ್ಣೆ ಏನು ಮಾಡ್ತಿದೆ, ಎಲ್ಲವನ್ನ ಸಿದ್ಧಪಡಿಸ್ತೀವಿ. ಹಲ್ಲೆಲೂಯ. ಅದಾದ ನಂತರ ಅವನೇನಾಗ್ತಾನೆ, ಒಬ್ಬ ರಾಜನಾಗಿ ಅವನು ಮಾರ್ಪಡ್ತಾನೆ. ಹಲ್ಲೆಲೂಯ. ದಾವೀದನು ಕುರಿ ಕಾಯ್ತಿದ್ದಂಥ ಒಬ್ಬ ವ್ಯಕ್ತಿ, ಆದರೆ ದೇವರೇನು ಮಾಡಿದ್ದ, ಎಲ್ಲೋ ಇದ್ದವನ್ನ ತನ್ನ ಪಂಕ್ತಿಗೆ ಬರಮಾಡಿದ. ಹಲ್ಲೆಲೂಯ. ಇವತ್ತು ನೀವು ಲೋಕದಲ್ಲಿ ಇರ್ಬೋದು, ಲೋಕದ ಕಾರ್ಯಗಳಲ್ಲಿ ಇರ್ಬೋದು, ಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ಬೋದು,
ಲೋಕದ ಜಂಜಾಟದಲ್ಲಿ ಇರ್ಬೋದು. ಆದರೆ ಕರ್ತನು ಹೇಳ್ತಾನೆ, ಎಲ್ಲೇ ಇದ್ದರೂ ಪರವಾಗಿಲ್ಲ, ನೀನು ಪರಿಶುದ್ಧ ಪಂಕ್ತಿಯಲ್ಲಿ ಬರುವಾಗ, ಪರಿಶುದ್ಧ ಪಂಕ್ತಿಗೋಸ್ಕರವಾಗಿ ದಾಹವುಳ್ಳವರಾಗಿ ಬರುವಾಗ ನಿನ್ನನ್ನು ನಾನು ಎಲ್ಲರ ಮುಂದೆ ಅಭಿಷೇಕಿಸಿ ನಿನ್ನನ್ನು ಒಂದು ರಾಜನಾಗಿ ನಾನು ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ಅಂದರೆ ಇಲ್ಲಿ ನಾವು ನೋಡುವಾಗ ಇವನು ಕೈ ಬಿಡಲ್ಪಟ್ಟಂಥ ಒಬ್ಬ ವ್ಯಕ್ತಿ, ದಾವೀದನು ಕೈ ಬಿಡಲ್ಪಟ್ಟಂಥವನು. ಹೇಳ್ಬೇಕಂತಂದರೆ ಒಂದು ಹಳ್ಳದ ಒಂದು ಅನುಭವ, ಒಂದು ಗುಂಡಿಯ ಒಂದು ಅನುಭವವನ್ನು ಹೊಂದಿದಂಥ ವ್ಯಕ್ತಿ. ಅಂದರೆ ಇನ್ನು ಯಾರು ನನ್ನನ್ನು ಈ ಒಂದು ಸ್ಥಾನದಿಂದ ಮೇಲೆ ಕೆತ್ತಲಿಕ್ಕೆ ಆಗೋದಿಲ್ಲ. ಅಣ್ಣಂದಿರ ಎಲ್ಲರೂ ಏನಾಗಿದ್ದಾರೆ, ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಆದರೆ ದಾವೀದನು ಮಾತ್ರ ಒಂದು ತಗ್ಗಿನ ಒಂದು ಅನುಭವದಲ್ಲಿ ಇದ್ದಾನೆ. ಓಕೆನಾ? ತಗ್ಗಿನ ಅನುಭವ ಅಂತಂದರೆ ಕೆಳಮಟ್ಟ. ಈಗ ಕೆಳಮಟ್ಟದಲ್ಲಿ ಇರುವವನು ಮೇಲಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ಏನು ಮಾಡ್ತಿದ್ದಾನೆ, ಕೆಳಮಟ್ಟದಲ್ಲಿ ಇರುವಂಥವನ್ನ ಮೇಲಕ್ಕೆ ತರಲಿಕ್ಕೋಸ್ಕರವಾಗಿ, ತಗ್ಗಿನಲ್ಲಿರುವನ್ನ ಮೇಲಕ್ಕೆ ಎತ್ತಲಿಕ್ಕೋಸ್ಕರವಾಗಿ ಒಂದು ಪಂಕ್ತಿಯನ್ನು ಆತನು ಏರ್ಪಡಿಸ್ತಾ ಇದ್ದಾನೆ. ಯಾವಾಗ ಆ ಪಂಕ್ತಿಯನ್ನು ಏರ್ಪಡಿಸ್ತಾನೋ ಆಗ ಏನಾಗುತ್ತೆ ಅಂತಂದರೆ, ಆ ಪಂಕ್ತಿಯಲ್ಲಿ ಭೋಜನ ಮಾಡುವಾಗ ಅವನನ್ನು ಕರ್ತನು ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ನಾವು ತಗ್ಗಿದ ಒಂದು ಸ್ಥಾನದಲ್ಲಿ ಇರ್ತೇವೋ, ಯಾವಾಗ ನಾವು ಕೆಳಮಟ್ಟದಲ್ಲಿ ಇರ್ತೇವೋ, ಅಂದರೆ ನಾವು ಇನ್ನೂ ಏನಂತಂದರೆ ಈ ಲೋಕದ ಜನರ ಮುಂದೆ ಇನ್ನೂ ಕೆಳಮಟ್ಟದಲ್ಲೇ ಇದ್ದೇವೆ ಮತ್ತು ಮನೋಭಾವನೆಟ್ಟಿಗೆ ಇರ್ತೇವೋ, ಅಂಥವರು ದೇವರ ಸಮ್ಮುಖಕ್ಕೆ ಬಂದು ಆತನ ದೇಹ ರಕ್ತದಲ್ಲಿ ನಾವು ಪಾಲ್ಗೊಳ್ಳುವಾಗ ಕರ್ತನಾದ ದೇವರು ಏನು ಮಾಡ್ತಾನೆ ಅಂತಂದರೆ, ಈ ಲೋಕ ನಿಮ್ಮನ್ನು ನೋಡುವಾಗ ಕುಗ್ಗಿಸಲ್ಪಟ್ಟವರಾಗಿಯೋ, ನಿಮ್ಮನ್ನು ತಗ್ಗಿಸಲ್ಪಟ್ಟವರಾಗಿಯೋ, ಇಲ್ಲ ನಿಮ್ಮನ್ನು ಏನಂತಂದರೆ ಏನಿಲ್ಲದವರಾಗಿ ನೋಡಿತು, ಅದೇ ಲೋಕದವರ ಮುಂದೆಯೇ ಕರ್ತನ ಪಂಕ್ತಿ ಏನು ಮಾಡುತ್ತೆ ಅಂತಂದರೆ ನಿಮ್ಮನ್ನು ಉನ್ನತವಾಗಿ ಇರಿಸಿ ಅವರೆಲ್ಲರ ಮುಂದೆ ಪರಿಶುದ್ಧ ಪಂಕ್ತಿ ನಿಮ್ಮನ್ನು ಘನಪಡಿಸಿ ತೋರಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ದಾವೀದನನ್ನು ಒಬ್ಬ ರಾಜನಾಗಿ ಮಾಡಿದ್ದು ಯಾವುದಂತಂದರೆ ಒಂದು ಔತಣ. ಹಲ್ಲೆಲೂಯಾ. ಕರ್ತನ ಹೇಳಿದ, ಹೋಗು ಈಶಾಯಿನ ಮನೆಯಲ್ಲಿ ಒಂದು ಔತಣವನ್ನು ಸಿದ್ಧಪಡಿಸುವುದಾಗಿ. ಯಾಕಂದರೆ ಇವತ್ತು ನಿಮ್ಮ ಕುಟುಂಬಕ್ಕೆ ಒಂದು ಔತಣವನ್ನು ಕರ್ತನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಲ್ಲಿ ನೀವು ಕುಗ್ಗಿ ಹೋಗಿದ್ದೀರೋ, ಯಾವ ಸ್ಥಾನದಲ್ಲಿ ಕುಗ್ಗಿ ಹೋಗಿದ್ದೀರೋ, ಎಲ್ಲಿ ಬಿದ್ದು ಹೋಗಿದ್ದೀರೋ, ಬಿದ್ದು ಹೋದಂಥ ಸ್ಥಳದಲ್ಲೇ ನೀವು ಇರಬೇಡ್ರಿ. ಆದರೆ ಕರ್ತನ ಹೇಳ್ತಾನೆ, ನೀನು ಬಿದ್ದು ಹೋದ್ರೂ ಸರಿ, ನಿನ್ನನ್ನು ಎಬ್ಬಿಸಿ ನಿಲ್ಲಿಸಲಿಕ್ಕೋಸ್ಕರವಾಗಿ ಒಂದು ಪರಿಶುದ್ಧ ಪಂಕ್ತಿ ನಿನ್ನ ಮುಂದೆ ಕಾಯ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಕರ್ತನ ಸಮ್ಮುಖಕ್ಕೆ ಬಂದು ನೀವು ಆ ಪರಿಶುದ್ಧ ಪಂಕ್ತಿಯಲ್ಲಿ ನೀವು ಕೈ ಹಾಕುವಾಗ ಪರಿಶುದ್ಧ ಪಂಕ್ತಿಯು ನಿಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿರುತ್ತೆ. ಆಮೇಲೆ ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ಇವತ್ತು ಪರಿಶುದ್ಧ ಪಂಕ್ತಿ ನಮ್ಮ ಮಧ್ಯದಲ್ಲಿದೆ. ಯಾಕಂದರೆ ಇನ್ನು ಕೆಲವು ವಚನಗಳಿದೆ, ಈಗ ಸಮಯ ಸಾಲಲ್ಲ. ಮುಂದಿನ ವಾರ ನಾವು ವಾಕ್ಯನ ಧ್ಯಾನಿಸ್ಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರವಾಗಿ ಔತಣವನ್ನು ಸಿದ್ಧಪಡಿಸ್ತಿದ್ದಾಗಿ. ಕುಟುಂಬದಿಂದ ಕೈ ಬಿಡಲ್ಪಟ್ಟಂಥ ಒಬ್ಬ ದಾವೀದನು, ತಳ್ಳಲ್ಪಟ್ಟಂಥ ಒಬ್ಬ ದಾವೀದನು, ಅವನಿಗೋಸ್ಕರವಾಗಿ ಕರ್ತನು ಔತಣವನ್ನು ಸಿದ್ಧಪಡಿಸಿದ್ದ. ಇವತ್ತು ಏನಂತಂದರೆ ಬಂಧುಗಳಿಂದಲೂ ಸ್ನೇಹಿತರಿಂದಲೂ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂಥ ನಿನಗೋಸ್ಕರವಾಗಿ ಕರ್ತನು ಹೇಳ್ತಿದ್ದಾನೆ, ನಿನಗೋಸ್ಕರವಾಗಿ ಒಂದು ಪಂಕ್ತಿಯನ್ನು ನಾನು ಏರ್ಪಡಿಸಿದ್ದೇನೆ. ಇವತ್ತು ಎಲ್ಲಿ ಕೈ ಬಿಡಲ್ಪಟ್ಟಿದೆಯೋ ಅಲ್ಲೇ ನಿನ್ನನ್ನು ಉನ್ನತಕ್ಕೆ ಏರಿಸುವಂಥ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಇರಿಸುವಂಥ ಒಂದು ಪರಿಶುದ್ಧ ಪಂಕ್ತಿ ಕರ್ತನ ಮೇಜು ನಿನಗಾಗಿ ಕಾಯ್ತಾ ಇದೆ. ಇವತ್ತು ನೀನು ಸಿದ್ಧವಾಗಿ ಅದರೊಳಗೆ ಭಾಗವಹಿಸುವುದಾದರೆ ಖಂಡಿತವಾಗಿಯೂ ನೀನು ಇರುವಂಥ ಸ್ಥಳದಲ್ಲಿ ನೀನು ಇರುವುದಿಲ್ಲ, ನಿನ್ನ ಜಾತಿ ಜನರ ಮುಂದೆಯೇ ನಾನು ನಿನ್ನನ್ನು ಘನಪಡಿಸ್ತೇನೆ ಎಂಬುದಾಗಿ ಕರ್ತನಿಗೆ ನಾವು ಹೇಳೋಣ. ಸ್ವಾಮಿ, ಇವತ್ತು ನಾನು ಸಿದ್ಧತೆ ಇಲ್ಲದವನಾಗಿ ಬಂದಿರ್ಬೋದು, ನಾನು ಪ್ರಾರ್ಥನೆ ಮಾಡದೆ ನಾನು ಬಂದಿರ್ಬೋದು ಸ್ವಾಮಿ. ಇವತ್ತು ನನಗೆ ಇಂಥ ಔತಣ ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಆದರೆ ಬಂದ್ಬಿಟ್ಟಿದ್ದೇನೆ. ಆದರೆ ಇವತ್ತು ನಿನ್ನ ವಾಕ್ಯದ ಮುಖಾಂತರವಾಗಿ ಕರ್ತನೆ ನಾನು ಎಚ್ಚರಗೊಂಡಿದ್ದೇನೆ ಸ್ವಾಮಿ. ಇದು ನನ್ನನ್ನು ಉನ್ನತದಲ್ಲಿ ಇಡುವಂಥ ಒಂದು ಪಂಕ್ತಿ ಸ್ವಾಮಿ. ಇದು ಸಾಮಾನ್ಯವಾದಂಥ ಪಂಕ್ತಿ ಅಲ್ಲ, ಇದು ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಡುವಂಥ ಪಂಕ್ತಿ. ಇದು ಕುರಿ ಕಾಯುತ್ತಿದ್ದಂಥ ದಾವೀದನನ್ನ ಅರಸನಾಗಿ ಮಾರ್ಪಡಿಸಿದಂಥ ಪಂಕ್ತಿ. ಇವತ್ತು ನೀವು ಯಾವ ಸ್ಥಾನದಲ್ಲಿ ಇದ್ದರೂ, ಕೆಳಮಟ್ಟದಲ್ಲಿ ಇದ್ದರೂ, ನಿಮ್ಮನ್ನು ಉನ್ನತಿಗೆ ಕರೆಕೊಂಡು ಹೋಗಿ ನಿಲ್ಲಿಸುವಂಥ ಒಂದು ರಾಜ ಪಂಕ್ತಿಯನ್ನು ಕರ್ತನ ಇವತ್ತು ಏರ್ಪಡಿಸಿಕೊಂಡಿದ್ದಾನೆ. ಇವತ್ತು ಕರ್ತನಿಗೆ ನಾವು ಸ್ತೋತ್ರನ ಹೇಳೋಣ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ಬಾಯಿ ತೆರೆದು ನಾವು ಸ್ತೋತ್ರ ಹೇಳೋಣ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ, ಈ ಪರಿಶುದ್ಧ ಪಂಕ್ತಿ ಸ್ವಾಮಿ, ವೈರಿಗಳ ಮುಂದೆಯೇ ಕರ್ತನೆ. ಅಯ್ಯ, ನಾವು ಕರ್ತನೆ ಎಲ್ಲಿ ನನ್ನ ತಲೆ ತಗ್ಗಿಸಲ್ಪಟ್ಟಿದೆಯೋ ಸ್ವಾಮಿ, ಅಲ್ಲಿ ನನ್ನ ತಲೆ ಎತ್ತುವಂತೆ ಕರ್ತನೆ
ಮಾಡುವಂತ ಕರ್ತನೆ ನಿನ್ನ ಪರಿಶುದ್ಧ ಪಂಕ್ತಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಬಾಯಿ ತೆರೆದು ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಯೇಸಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಪರಿಶುದ್ಧ ಪಂಕ್ತಿ ನಮ್ಮ ಮಧ್ಯದಲ್ಲಿದೆ, ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರೇ, ಈ ಒಂದು ಪರಿಶುದ್ಧ ಪಂಕ್ತಿ ಕರ್ತನೆ ನೀನು ನಮಗಾಗಿ ಏರ್ಪಡಿಸಿಕೊಟ್ಟಿದೆಯಪ್ಪ. ಸಿದ್ಧವಾಗಿರೋರಿಗೆ ಕರ್ತನೆ ಏರ್ಪಡಿಸಿದ್ದಿ, ಸಿದ್ಧವಾಗದೇ ಇರೋರಿಗೂ ನೀನು ಏರ್ಪಡಿಸಿದ್ದಿ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಿನ್ನ ಸಮ್ಮುಖಕ್ಕೆ ನಾನು ಬಂದಿದ್ದೇನೆ. ಎಷ್ಟೋ ಸಾರಿ ನಾನು ಕರ್ತನೆ ಕುಗ್ಗಿ ಹೋಗಿದ್ದೇನೆ, ತಗ್ಗಿಸಲ್ಪಟ್ಟಿದ್ದೇನೆಪ್ಪ. ದಾವೀದನ ಹಾಗೆ ಕರ್ತನೆ, ಹೇಳಿಕೊಳ್ಳಲಾರದೆ ಹಾಗೆ ಕರ್ತನೆ, ಎಷ್ಟೋ ಸಾರಿ ಕರ್ತನೆ ಯಾರಿಗೂ ಹೇಳಿದ ಹಾಗೆ ನಾನು ಅಳುತ್ತಾ ಕುಳಿತಿದ್ದು ನಿಜವೇ ಸ್ವಾಮಿ. ಆದರೆ ಕರ್ತನೆ, ಎಲ್ಲೋ ಇದ್ದಂಥ ದಾವೀದನನ್ನ ನೀನು ಗಮನಿಸಿದ್ಯಾ ಅಂತಂದ್ರೆ ಇಲ್ಲಿರುವಂಥ ನನ್ನನ್ನು ಸಹ ನೀನು ಗಮನಿಸ್ತೀಯ ಸ್ವಾಮಿ. ಇಲ್ಲಿರುವಂಥ ನನ್ನನ್ನು ಸಹ ನೀನು ನೋಡ್ತೀಯ ಕರ್ತನೆ. ಅದಕ್ಕೆ ಕರ್ತನೆ ನನಗೆ ಪರಿಶುದ್ಧ ಪಂಕ್ತಿಯನ್ನು ಏರ್ಪಡಿಸಿ ಕೊಟ್ಟಿದ್ದೀವಿ ಕರ್ತನೆ. ಈ ಪಂಕ್ತಿಯಲ್ಲಿ ನಾನು ಭಾಗವಹಿಸುವಾಗ ನಾನಿದ್ದ ಹಾಗೆ ಇರಬಾರ್ದು ಸ್ವಾಮಿ. ಹೇಳೋಣ, ನಾನಿದ್ದ ಹಾಗೆ ಇರಬಾರ್ದು ಸ್ವಾಮಿ. ನಾನಿದ್ದ ಹಾಗೆ ಇರಬಾರ್ದು ಕರ್ತನೆ ಅಪ್ಪ. ಅದೇ ರೀತಿಯಾಗಿ ಇರಬಾರ್ದು ಸ್ವಾಮಿ. ನಾನು ಉನ್ನತದಿಂದ ಉನ್ನತಕ್ಕೆ ಸ್ವಾಮಿ, ಪ್ರಭಾವದಿಂದ ಪ್ರಭಾವಕ್ಕೆ ಕರ್ತನೆ ನಾನು ನಡೆಸಲ್ಪಡಬೇಕು ಸ್ವಾಮಿ ಎಂಬುದಾಗಿ ಹೇಳಿ ನಾವು ಕರ್ತನ ಬಳಿ ನಾವು ಪ್ರಾರ್ಥಿಸುವಂಥವರಾಗಿರೋಣ.